ಲಾಯರ್ ಜಗದೀಶ್ ತಮ್ಮ ಮಾತಿನ ಮೂಲಕವೇ ಇಡೀ ಕರ್ನಾಟಕದಲ್ಲಿ ಫೇಮಸ್. ಸಿಎಂ ಅನ್ನು ಬಿಡಲ್ಲ, ಡಿಸಿಎಂ ಅನ್ನು ಬಿಡಲ್ಲ, ಶಾಸಕರನ್ನ ಕೇಳೋದೇ ಬೇಡ. ಸೋಷಿಯಲ್ ಮೀಡಿಯಾದಲ್ಲಿ ಆರೋಪ ಮಾಡ್ತಾನೆ ಇರ್ತಾರೆ ಈ ವಕೀಲ್ ಸಾಬ್. ಯಾರ ಭಯನೂ ಇವರಿಗಿಲ್ಲ. ರಾಜ್ಯದಲ್ಲಿ ಏನೇ ಡೆವಲಪ್ಮೆಂಟ್ ಆದರೂ ಇವರು ಅಲ್ಲಿ ಹಾಜರ್. ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಧ್ವನಿ ಎತ್ತುವ ಕೆಲಸವನ್ನ ಮಾಡ್ತಾರೆ. ಸದನದಲ್ಲಿ ಇವರ ಬಗ್ಗೆ ಚರ್ಚೆ ಆಗಿದೆ ಅಂದ್ರೆ ನೀವೇ ತಿಳ್ಕೊಳ್ಳಿ ಇವರು ಹೇಗೆ ಅಂತ. ಹಾಗಿದ್ರೆ ಇವರು ನಿಜವಾಗಿ ಲಾಯರ? ಇದಕ್ಕೂ ಮುಂಚೆ ಇವರು ಏನೆಲ್ಲ ಮಾಡ್ತಾ ಇದ್ರು? ಇವರ ಹೆಂಡತಿ ಯಾರು? ಎಷ್ಟು ಜನ ಹೆಂಡತಿ ಇವರಿಗೆ? ಎಷ್ಟು ಜನ ಮಕ್ಕಳು ಅನ್ನೋ ಮಾಹಿತಿ ಜೊತೆ ಸಾಕಷ್ಟು ಇವರ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ. ನೀವು ಡಿಜಿಟಲ್ ಸ್ಟುಡಿಯೋದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಲಾಯರ್ ಜಗದೀಶ್ ತಮ್ಮ ಮಾತಿನ ದಾಟಿ ಮೂಲಕವೇ ಮನೆ ಮಾತಾದವರು. ಬಿಗ್ ಬಾಸ್ನಲ್ಲಿ ತಮ್ಮದೇ ಒಂದು ಸ್ಟೈಲ್ ಮೂಲಕ ಸಾಕಷ್ಟು ಜನರ ಮನಸ್ಸನ್ನ ಗೆದ್ದಿದ್ರು. ತಮ್ಮ ಮಾತಿನ ಮೂಲಕ ಸದ್ಯ ಧರ್ಮಸ್ಥಳದ ಬಗ್ಗೆ ಧ್ವನಿ ಎತ್ತಿ ರಾಜಕಾರಣಿಗಳ ಬಾಯಲ್ಲೂ ಸುದ್ದಿಯಲ್ಲಿದ್ದಾರೆ. ಬನ್ನಿ ಮೊದಲು ಇವರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ತಿಳ್ಕೊಂಡು ಬರೋಣ. 1978 ಏಪ್ರಿಲ್ 11ರಂದು ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿ ಜಗದೀಶ್ ಹುಟ್ಟುತ್ತಾರೆ. ಇವರ ತಂದೆ ನಾರಾಯಣಸ್ವಾಮಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನೌಕರರು. ಇವರ ತಾಯಿ ಸುಶೀಲಾ ಗೃಹಿಣಿ. ಈ ದಂಪತಿಯ 3 ಮಕ್ಕಳಲ್ಲಿ ಮೊದಲೇ ಮಗ ಜಗದೀಶ್. ಕೊಡಿಗೆಹಳ್ಳಿಯಲ್ಲಿ ನೆಲೆಸಿರುವ ಜಗದೀಶ್ ಶ್ರೀಮಂತ ಒಕ್ಕಲಿಗ ಕುಟುಂಬದವರು. ತಮ್ಮ ಹುಟ್ಟೂರಿನಲ್ಲಿ ಆರಂಭಿಕ ಶಿಕ್ಷಣವನ್ನು ಮುಗಿಸುತ್ತಾರೆ. ಆದರೆ ಇವರು ಪಿಯುಸಿಯಲ್ಲಿ ಸೈನ್ಸ್ ತಗೊಂಡು ಫೇಲ್ ಆಗ್ತಾರೆ. ಮಾಸ್ಟರ್ ಅಕ್ಕನ ಮಗಳ ಜೊತೆ ಮದುವೆ. ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಾ ಇದ್ದ ಜಗದೀಶ್ ತಮ್ಮ ಮಾಸ್ಟರ್ ಅಕ್ಕನ ಮಗಳ ಮೇಲೆ ಲವ್ ಆಗುತ್ತೆ. ಅವರ ಹೆಸರು ಸ್ಮಿತಾ. ಇವರು ಗುಜರಾತಿ ಆಗಿದ್ದರಿಂದ ಮದುವೆಗೆ ವಿಘ್ನ ಎದುರಾಗಿತ್ತು. ಆಮೇಲೆ ಜಗದೀಶ್ ತಂದೆ ತಾಯಿ ಮುಂದೆ ನಿಂತು 2000ನೇ ಇಸ್ವಿಯಲ್ಲಿ ಮದುವೆಯನ್ನ ಮಾಡಿಸಿದ್ರು. ಆಮೇಲೆ ಆರ್ಯ ಮಗ ಹುಟ್ಟುತ್ತಾನೆ. ಆಮೇಲೆ ಪಿಯುಸಿ ಪಾಸ್ ಮಾಡಿಕೊಂಡ ಜಗದೀಶ್ ಕುವೆಂಪು ವಿವಿಯಲ್ಲಿ ಬಿಬಿಎಂ ಪದವಿಯನ್ನ ಪಡಿತಾರೆ. ಕೈ ಹಿಡಿಲಿಲ್ಲ ಜಗದೀಶ್ ರಾಜಕೀಯ ಕನಸು. ಇನ್ನು ಜಗದೀಶ್ ರಾಜಕೀಯಕ್ಕೆ ಬರಬೇಕು ಅಂತ ಕನಸು ಕಂಡಿದ್ರು. ಹೀಗಾಗಿ 2010ರಲ್ಲಿ ನಡೆದ ಬಿಬಿಎಂಪಿ ಎಲೆಕ್ಷನ್ನಲ್ಲಿ ನಿಲ್ಬೇಕು, ಕಾರ್ಪೊರೇಟರ್ ಆಗಬೇಕು ಅಂತ ಕನಸು ಕಂಡಿದ್ರು. ಆದರೆ ಅದು ಕೈ ಹಿಡಿಲಿಲ್ಲ. ಆಮೇಲೆ LLB ಓದೋಕೆ ಮುಂದಾಗ್ತಾರೆ. ಈ ನಡುವೆ ಆರ್ ಅಶೋಕ್ ವಿರುದ್ಧ ಒಂದು ಕೇಸನ್ನ ಹಾಕ್ತಾರೆ. ಕೊಡಿಗೆಹಳ್ಳಿಯಲ್ಲಿ ವಿಕಲಚೇತನರ ಕಲ್ಯಾಣಕ್ಕೆಂದು 7 ಎಕರೆ ಟ್ರಸ್ಟ್ ಜಾಗ ಇತ್ತು. ಆ ಜಾಗವನ್ನ ಅಶೋಕ್ ಬಾಮೈದರು ಅಕ್ರಮವಾಗಿ ಮಾರಿದ್ದಾರೆಂದು ಕೇಸ್ ಹಾಕಿದ್ರು. ಈ ಕೇಸ್ ವಾಪಸ್ ಪಡಿಬೇಕು ಅಂತ ಆರ್ ಅಶೋಕ್ ಜಗದೀಶ್ ಜೊತೆ ಡೀಲ್ ಮಾಡಿದ್ರು ಅಂತ ಜಗದೀಶ್ ಕೂಡ ಹೇಳಿಕೊಂಡಿದ್ದಾರೆ. ಡೀಲ್ಗೆ ಒಪ್ಪದ ಜಗದೀಶ್ ಮೇಲೆ ಸುಳ್ಳು ಕೇಸ್ ಹಾಕಿದ್ರಂತೆ. ಈ ಕೇಸ್ನಲ್ಲಿ 21 ದಿನ ಜೈಲಿನಲ್ಲಿ ಇದ್ರಂತೆ ಜಗದೀಶ್. 2011ರಲ್ಲಿ ಪತ್ನಿ ಮಗ ದೂರ. ಇನ್ನು ಜಗದೀಶ್ 2011ರಲ್ಲಿ ರಾಜಕಾರಣಿಗಳನ್ನ ಎದುರುಹಾಕೊಂಡು ಹೋರಾಟ ಮಾಡ್ತಾರೆ. ಗಲಾಟೆ, ಕೇಸ್, ಅದು ಇದು ಅಂತ ಜಗದೀಶ್ದು ಹೆಚ್ಚಾಗಿತ್ತು. ಇದು ಮಗನ ದೃಷ್ಟಿಯಿಂದ ಹೆಂಡತಿಗೆ ಇಷ್ಟ ಆಗಿಲ್ಲ. ಇದನ್ನೆಲ್ಲ ಬಿಟ್ಬಿಡಿ ಅಂತ ಜಗದೀಶ್ಗೆ ಹೇಳಿದ್ರು. ಹೀಗಿದ್ರು ಇದನ್ನ ಕೇಳದ ಜಗದೀಶ್ ಎಲ್ಲವನ್ನ ಮುಂದುವರಿಸಿಕೊಂಡೇ ಹೋಗಿದ್ರು. ಹೀಗಾಗಿ ಪತ್ನಿ ಮಗನನ್ನ ಕರ್ಕೊಂಡು ಮುಂಬೈಗೆ ಹೋದ್ರೆ ಜಗದೀಶ್ ಅಮ್ಮ ಇದೇ ಕೊರಗಿನಲ್ಲಿ ಮರಣವನ್ನ ಹೊಂದುತ್ತಾರೆ. ಇಬ್ಬರು ತಮ್ಮಂದಿರು ಕೂಡ ಮಾತು ಬಿಡ್ತಾರೆ. ಇದರಿಂದ ಡಿಪ್ರೆಷನ್ಗೆ ಹೋಗ್ತಾರೆ ಜಗದೀಶ್. ಇನ್ನು ಲಾಯರ್ ಜಗದೀಶ್ 2011ರಿಂದ LLB ಮಾಡ್ತಾ ಇದ್ರು. ಅವರು ಸಾಕಷ್ಟು ಸರಿ ಫೇಲ್ ಆಗಿ 2016ರಲ್ಲಿ ಪಾಸ್ ಆಗ್ತಾರೆ. 3 ವರ್ಷದ ಕೋರ್ಸ್ ಅನ್ನ 6 ವರ್ಷ ಮಾಡ್ತಾರೆ. ಇನ್ನು ಈ ಜಗದೀಶ್ 2019ರ ಲೋಕಸಭೆ ಎಲೆಕ್ಷನ್ ನಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಪಕ್ಷೇತರ ಅಭ್ಯರ್ಥಿಯಾದ ಲಾಯರ್ಗೆ 8,500 ವೋಟ್ ಮಾತ್ರ ಸಿಗುತ್ತೆ. ಜಾರಕಿಹೊಳಿ ಕೇಸ್ನಲ್ಲಿ ಧ್ವನಿ ಎತ್ತಿದ ಜಗದೀಶ್. ವಕೀಲರಾದ ಜಗದೀಶ್ ಕಾನೂನು ವಿಚಾರಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಮಾತನಾಡ್ತಾ ಇದ್ರು. ಈ ಮೂಲಕ ರಾಜ್ಯದ ಸಾಕಷ್ಟು ಜನರಿಗೆ ಪರಿಚಿತರಾಗಿದ್ರು. ಈ ಹಿಂದೆ ಜಾರಕಿಹೊಳಿ ಸಿಡಿ ಪ್ರಕರಣದ ವೇಳೆ ಸಂತ್ರಸ್ತ ಯುವತಿಯ ಪರ ಮಾತನಾಡಿದ್ರು. ಈ ಟೈಮ್ನಲ್ಲಿ ಸಾಕಷ್ಟು ಬೆದರಿಕೆ ಬಂದರೂ ಕ್ಯಾರೆ ಎಂದಿಲ್ಲ ಜಗದೀಶ್. ದುಡ್ಡು ತಗೊಂಡಿದ್ದಾರೆ ಅನ್ನೋ ಆರೋಪ ಕೂಡ ಇವರ ಮೇಲೆ ಬಂದಿತ್ತು. ಡಿಕೆಶಿ ಈ ಕೇಸ್ನಲ್ಲಿ ನನ್ನನ್ನ ಬಳಸಿಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಇತ್ತೀಚೆಗೆ ಜಗದೀಶ್ ಮಾಡಿದ್ದಾರೆ. ಆಮೇಲೆ ಬೊಮ್ಮಾಯಿ ಮೇಲೆ ಸಿಡಿ ಕೇಸ್ ಆರೋಪವನ್ನ ಮಾಡಿದ್ರು. ಹಾಗೆ 2 ವರ್ಷಗಳ ಹಿಂದೆ ವಕೀಲ ಜಗದೀಶ್ ವಿರುದ್ಧ ಜಾತಿ ನಿಂದನೆ ಆರೋಪದಡಿ ಪ್ರಕರಣ ದಾಖಲಾಗಿತ್ತು. ಬಳಿಕ ಪ್ರಕರಣ ಸಂಬಂಧ ನ್ಯಾಯಾಲಯಕ್ಕೆ ಹಾಜರಾಗುತ್ತಿಲ್ಲ ಎನ್ನುವ ಆರೋಪ ಕೇಳಿಬಂದಿತ್ತು. ಬಳಿಕ ಅವರು ಗೋವಾದಲ್ಲಿ ಇರುವ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಆಮೇಲೆ ಪೊಲೀಸರು ಗೋವಾಕ್ಕೆ ತೆರಳಿ ಅಲ್ಲೇ ಅವರನ್ನ ವಶಕ್ಕೆ ಪಡೆದು ಆ ನಂತರ ಇವರನ್ನ ಬಿಡುಗಡೆ ಮಾಡಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಎಂಟ್ರಿ. ಜಗದೀಶ್ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ 7ನೇ ಸ್ಪರ್ಧಿಯಾಗಿ ಪ್ರವೇಶ ಮಾಡಿದ್ರು. ಆದರೆ ಹೆಣ್ಣು ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕಾರಣ 3ನೇ ವಾರಕ್ಕೆ ಮನೆಯಿಂದ ಹೊರಬಂದ್ರು.
ಇನ್ನು ತಮ್ಮ ಏರಿಯಾದಲ್ಲಿ ಅಣ್ಣಮ್ಮನನ್ನ ಕೂರಿಸೋ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ರು. ರೋಡ್ ಬಂದ್ ಮಾಡಿ ಅಣ್ಣಮ್ಮನನ್ನ ಇಡಬೇಡಿ ಅಂದಿದ್ರು. ಆಮೇಲೆ ಅಲ್ಲಿದ್ದ ಜನ ಸೇರಿ ಜಗದೀಶ್ಗೆ ರಕ್ತ ಬರೋ ಹಾಗೆ ಹೊಡೆದಿದ್ರು. ಈ ವೇಳೆ ಇವರ ಮಗ ಆರ್ಯ ಕೂಡ ಆ ಸ್ಥಳದಲ್ಲಿ ಇದ್ದ. ಈ ವೇಳೆ ಜಗದೀಶ್ ಭದ್ರತಾ ಸಿಬ್ಬಂದಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. 3 ತಿಂಗಳು ಜೈಲಿನಲ್ಲಿದ್ದ ಜಗದೀಶ್ ಆಮೇಲೆ ರಿಲೀಸ್ ಆಗಿದ್ರು. ಇನ್ನು ಧರ್ಮಸ್ಥಳ ಕೇಸ್ನಲ್ಲಿ ಧ್ವನಿ ಎತ್ತಿದ ಜಗದೀಶ್ ಸದನದಲ್ಲಿ ಇವರ ಬಗ್ಗೆ ಮಾತನಾಡೋ ಹಾಗೆ ಮಾಡಿಕೊಂಡ್ರು. ಎಸ್ಆರ್ ವಿಶ್ವನಾಥ್ ಮೇಲೆ ಜಗದೀಶ್ ಆರೋಪ ಮಾಡಿದ್ದಕ್ಕೆ ಇದು ಸದನದಲ್ಲಿ ಚರ್ಚೆಯಾಗಿತ್ತು. 2ನೇ ಮದುವೆಯಾದ ಲಾಯರ್ ಜಗದೀಶ್. ಇನ್ನು ಜಗದೀಶ್ ಮೊದಲ ಹೆಂಡತಿಯಿಂದ ದೂರ ಆದ್ಮೇಲೆ 2ನೇ ಮದುವೆಯಾಗಿದ್ದಾರೆ. ಸೌಮ್ಯ ಎಂಬುವರನ್ನ ಮದುವೆಯಾಗಿದ್ದು ಇವರು ಕೂಡ ಡಿವೋರ್ಸಿಯಾಗಿದ್ದಾರೆ. ಇನ್ನು ಜಗದೀಶ್ ಕೋಟಿ ಒಡೆಯ ಆಗಿದ್ದು ಇವರ ಬಳಿ 2019ರಲ್ಲೇ 6.6 ಕೋಟಿ ಆಸ್ತಿ ಇರುವುದಾಗಿ ಎಲೆಕ್ಷನ್ ಟೈಮ್ನಲ್ಲಿ ಘೋಷಣೆ ಮಾಡಿಕೊಂಡಿದ್ರು. 6 ವರ್ಷಕ್ಕೆ ಇದು ಇನ್ನೂ ಹೆಚ್ಚಾಗಿದ್ದು ಸದಾ ಒಂದಿಲ್ಲೊಂದು ವಿಷಯದ ಬಗ್ಗೆ ಧ್ವನಿ ಎತ್ತುವ ಜಗದೀಶ್ ಹುಟ್ಟು ಹೋರಾಟಗಾರ ಅಂದ್ರೆ ತಪ್ಪಿಲ್ಲ. ಇವರ ಧೈರ್ಯವನ್ನ ನಾವು ಮೆಚ್ಚಲೇಬೇಕು. ನಮಸ್ಕಾರ.